ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೇವನಗೊಂದಿ ಗ್ರಾಮ ಪಂಚಾಯತ್ ವತಿಯಿಂದ ಡಿ ಹೊಸಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಶಾಸಕ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್, ಅನುಗೊಂಡನಹಳ್ಳಿ ಹೋಬಳಿ ಕಾಂಗ್ರೆಸ್ ಮುಖಂಡರಾದ ಬೋದ್ನಸಳ್ಳಿ ಪ್ರಕಾಶ್, ಟಿಎಪಿಸಿಎಂಎಸ್ ಉಪಾಧ್ಯಕ್ಷ ಮುತ್ಕೂರು ಮುನಿರಾಜ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಡಿಸಿ ಲಕ್ಷ್ಮಿ, ಪಿಡಿಒ ಹರೀಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಮಾರೇಗೌಡ, ವಿಜಯಕುಮಾರ್, ರತ್ನ ಗೋವಿಂದರಾಜ್ ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಯನ್ನ ಮಾಡಿದ್ರು. ದೇವನಗುಂದಿ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರತಿ ವರ್ಷ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದ್ದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಮಹಿಳೆಯರಿಗೆ ವಿಶೇಷ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡುವ ಮೂಲಕ ಪ್ರೋತ್ಸಾಹಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಅದೇ ರೀತಿ ಈ ಬಾರಿ ನಡೆದಂತಹ ಕಾರ್ಯಕ್ರಮಕ್ಕೆ ಶಾಸಕ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್ ರವರು ಆಗಮಿಸಿ ಬಹುಮಾನಗಳನ್ನ ವಿತರಣೆ ಮಾಡಿದ್ರು. ವಿವಿಧ ಸಾಧಕ ಮಹಿಳೆಯರಿಗೆ ಗೌರವ ಸಮರ್ಪಣೆಯನ್ನ ಸಹ ಮಾಡಿದ್ರು. ಇನ್ನು ಈ ಒಂದು ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸಖತ್ ಸ್ಟೆಪ್ ಹಾಕುವುದರ ಮೂಲಕ ಎಲ್ಲರ ಗಮನವನ್ನ ಸೆಳೆದ್ರು. ಶಾಸಕ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್ ರವರು ಕೂಡ ಮಹಿಳೆಯರ ನೃತ್ಯಕ್ಕೆ ಸಾಕಷ್ಟು ಫಿದಾ ಆಗಿ ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಪಿಡಿಒ ಹರೀಶ್ ರವರು ಮಾತನಾಡಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾಕಷ್ಟು ವಿಜೃಂಭಣೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿ ಮಹಿಳೆಯರಿಗೆ ಪ್ರೋತ್ಸಾಹ ನೀಡುವ ಕೆಲಸವನ್ನ ಮಾಡಲಾಗ್ತಿದೆ. ಈ ಬಾರಿ ಮತ್ತಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಿ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ರೂಪಿಸಿದ್ವು. ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮತ್ತಷ್ಟು ಕಾರ್ಯಕ್ರಮಗಳನ್ನ ರೂಪಿಸಲಾಗುವುದು ಅಂತ ತಿಳಿಸಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಾಕಷ್ಟು ಗಣ್ಯರು ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿ ಮಾತನಾಡಿದ್ರು. ಇವತ್ತು ಏನು ದೇವನಗುಂದಿ ಗ್ರಾಮ ಪಂಚಾಯತಿ ಮತ್ತೆ ಶಿಕ್ಷಣ ಇಲಾಖೆ ಮತ್ತೆ ನಮ್ಮ ಸಿಡಿಪಿಒ ಡಿಪಾರ್ಟ್ಮೆಂಟ್ ಇಂದ ಹಾಗೂ ಯುನೈಟೆಡ್ ಸಂಸ್ಥೆ ವತಿಯಿಂದ ಇವತ್ತು ನಾವು ಒಂದು ಅರ್ಥಪೂರ್ಣವಾಗಿ ವಿಶ್ವ ಒಂದು ಮಹಿಳೆಯರ ದಿನಾಚರಣೆಯನ್ನು ನಾವು ದಿವಸಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ವಿ. ಸೊ ಇವತ್ತಿನ ದಿನ ವಿಶೇಷ ಏನು ಅಂದ್ರೆ ನಾವು ಕಳೆದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಒಂದು 3 ವರ್ಷಗಳಿಂದನೂ ನಾವು ಎಲ್ಲಾ ಗ್ರಾಮಗಳಲ್ಲಿ ನಮ್ಮ ದೇವನಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ 10 ಗ್ರಾಮಗಳಲ್ಲೂ ಕೂಡ ಮಹಿಳೆಯರಿಗೆ ಏನಿದೆಯೋ ಅವರು ಮಹಿಳೆಯರು ಇರ್ತಕ್ಕಂಥ ಒಂದು ಕ್ರೀಡಾ ಮತ್ತು ಸಾಂಸ್ಕೃತಿಕವಾಗಿ ಅವ್ರು ಏನೇನು ಚಟುವಟಿಕೆಗಳಿದಾವೋ ಅವರ ಒಂದು ಚಟುವಟಿಕೆಗಳನ್ನ ಒಂದು ಪ್ರತಿಭೆಗಳನ್ನ ಅನಾವರಣ ಮಾಡೋದಕ್ಕೆ ನಾವು ವೇದಿಕೆಗಳನ್ನ ಕಲ್ಪಿಸ್ತಾ ಬಂದಿದ್ವಿ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಮನೆಯಲ್ಲೇ ಇದ್ಕೊಂಡು ಅವ್ರು ಏನ್ ಮಾಡಿದ್ರೆ ಒತ್ತಡದಲ್ಲಿ ಏನು ಒಂದು ಸಂಸಾರ ಜಂಜಾಟದಲ್ಲಿ ಅವರು ಪ್ರತಿನಿತ್ಯ ಸಂಸಾರದಲ್ಲಿ ಅವ್ರು ಲೀನ ಆಗಿರ್ತಾರೆ. ಒಂದು ದಿನದ ಮಟ್ಟಿಗೆ ಒಂದು ವಾರದ ಮಟ್ಟಿಗೆ ಅವರು ಈ ಒಂದು ಎಲ್ಲ ಒಂದು ಗ್ರಾಮದಲ್ಲಿ ಎಲ್ಲರ ಜೊತೆ ಎಲ್ಲ ಮಹಿಳೆಯರ ಜೊತೆ ಸೇರ್ಕೊಂಡು ಇದರ ಒಂದು ಗುಂಪು ಚಟುವಟಿಕೆಗಳು, ಒಂದು ಇಂಡಿವಿಜುವಲ್ ಅವರವರ ಒಂದು ವೈಯಕ್ತಿಕ ಚಟುವಟಿಕೆಗಳು, ಮತ್ತೆ ಸಾಂಗ್ ಆಡೋದು, ಡ್ಯಾನ್ಸ್ ಆಡೋದು, ತಾವೆಲ್ಲ ನೋಡಿದ್ವಿ. ಸಾಂಗ್ ಆಡೋದು, ಡ್ಯಾನ್ಸ್ ಆಡೋದು, ಮತ್ತೆ ಈಗ ರಂಗೋಲಿ ಸ್ಪರ್ಧೆಯನ್ನ ಎಲ್ಲರೂ ಸೇರ್ಕೊಂಡು ಒಂದು ಒಗ್ಗಟ್ಟಾಗಿ ಒಂದು ಮಹಿಳೆಯರು ನಾವೆಲ್ಲ ಒಂದೇ, ನಾವು ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವೆಲ್ಲ ಮುಂದೆ ಬರಬೇಕು, ಒಂದು ಸಮಾಜಕ್ಕೆ ನಾವು ನಮ್ಮದೇ ಆದ ಒಂದು ಕೊಡುಗೆ ಕೊಡಬೇಕು ಅಂತೇಳಿ ಎಲ್ಲರೂ ಆ ಥರ ಸೇರಿದಾಗ ಏನಾದ್ರೆ ಇಡೀ ಒಂದು ಕುಟುಂಬನೇ ಸೇರಿಕೊಂಡು ಅವರವರ ಮನೆಗಳ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಇವತ್ತು ನಾವು ಅಂತಿಮವಾಗಿ ಇವತ್ತಿನ ದಿನ ನಾವು ಪ್ರಶಸ್ತಿ ವಿತರಣೆ ಮಾಡೋದು, ಮತ್ತೆ ಸಾಧಕರನ್ನ ಈ ನಮ್ಮ ಒಂದು ದೇವನಗುಂದಿ ಗ್ರಾಮ ಪಂಚಾಯತಿಯಲ್ಲಿ ಯಾರ್ಯಾರು ಒಂದು ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ನಮ್ಮ ಒಂದು ಏನು ಗ್ರಾಮದಲ್ಲಿ ನೀರು ಬಿಡೋ ಜಲಗಾರರಿಂದ ಇರ್ಬೋದು, ಈ ತರ ಮತ್ತೆ ಮಹಿಳಾ ಮತ್ತು ಮಕ್ಕಳ ಒಂದು ಇಲಾಖೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಊಟವನ್ನ ಅಡುಗೆಯನ್ನ ಮಾಡಿಕೊಡ್ತಾ ಇರ್ತಕ್ಕಂಥವ್ರು ಸಹಾಯಕರು ಇದ್ರು. ಮತ್ತೆ ಒಳ್ಳೆ ಇದೇ ಒಂದು ಶಾಲೆಯಲ್ಲಿ ಹೆಚ್ಚು ವರ್ಷ ಒಂದು ಶಿಕ್ಷಣವನ್ನ ಎಲ್ರಿಗೂ ಕೊಟ್ಟು ಶಿಕ್ಷಕರಾಗಿ ಇಲ್ಲಿ ನಿವೃತ್ತಿಯನ್ನ ಹೊಂದಿರ್ತಾರೆ. ಅಂಥವ್ರನ್ನೆಲ್ಲ ಗುರುತಿಸಿ ಸಾರ್ಥಕರನ್ನ ಗುರುತಿಸಿ ಇವತ್ತು ಅವ್ರಿಗೆ ಸನ್ಮಾನ ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡು ಇವತ್ತು ತುಂಬಾ ಒಂದು ಕಾರ್ಯಕ್ರಮ ಬಹುತೇಕವಾಗಿ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಕಾರಣಕರ್ತರಾಗ್ತಕ್ಕಂಥ ನಮ್ಮ ಒಂದು ಹೊಸಕೋಟೆ ತಾಲೂಕಿನ ಮನೆ ಶಾಸಕರಾದಂಥ ಶರತ್ ಬಚ್ಚೇಗೌಡ ಸರ್ ಅವರು ಬರಬೇಕಾಗಿತ್ತು. ಈಗ ಸೆಷನ್ ನೀಡ್ತಾ ಇರೋ ಕಾರಣ ಸರ್ ಒಂದು ಅನುಪಸ್ಥಿತಿಯಲ್ಲಿ ಅವರ ಒಂದು ಅನುಮತಿ ಮೇರೆಗೆ ಹಾಗೂ ಆದೇಶದ ಮೇರೆಗೆ ನಾವುಗಳು ಈಗ ಪ್ರತಿಭಾಕ್ ಅವರು ಬಂದು ನಮ್ಮ ಒಂದು ಈ ಒಂದು ಭಾಗದ ಅನುಗೊಂಡಳ್ಳಿ ಹೋಬಳಿ ಭಾಗದ ಎಲ್ಲ ಮಹಿಳೆಯರನ್ನ ಉತ್ತೇಜಿಸಿ ಎಲ್ರಿಗೂ ಪ್ರೋತ್ಸಾಹಿಸಿ ಇನ್ನೂ ಹೆಚ್ಚು ಕ್ರೀಡೆಗಳನ್ನ ಮಾಡಿಸ್ಬೇಕು. ಮತ್ತೆ ಇದನ್ನ ತಾಲೂಕು ಮಟ್ಟಕ್ಕೆ ನಾವು ಹೋಬಳಿ ಆಮೇಲೆ ತಾಲೂಕು ಮಟ್ಟಕ್ಕೆ ತಗೊಳ್ಕೊಳ್ಳೋಕೆ ಹೋಗ್ತೀನಿ ಅಂತೇಳಿ ಎಲ್ಲರೂ ಕೂಡ ಭರವಸೆ ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ದೇವನಗುಂದಿ ಗ್ರಾಮ ಪಂಚಾಯತಿ ಮತ್ತು ಅನುಗೊಂಡಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮುಖಂಡರುಗಳು, ಮತ್ತೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, ಮತ್ತೆ ಸ್ವಸಹಾಯ ಸಂಘಗಳ ಅಧ್ಯಕ್ಷರು, ಪ್ರತಿನಿಧಿಗಳು,
ಮತ್ತೆ ಆಶಾ ಅಂಗನವಾಡಿ ಕಾರ್ಯಕರ್ತರು, MBK, LCRP ಅವರು ಮತ್ತೆ ಎಲ್ಲ ಗ್ರಾಮಸ್ಥರು ಎಲ್ಲ ಒಗ್ಗಟ್ಟಾಗಿ ಕಳೆದ ಒಂದು ವಾರದಿಂದ ಬಹಳಷ್ಟು ಶ್ರಮ ಹಾಕಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಲ್ಲರಿಗೂ ಕೂಡ ನಾನು ದೇವನಗುಂದಿ ಗ್ರಾಮ ಪಂಚಾಯತಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು ನಮ್ಮ ಡಿ ಹೊಸಳ್ಳಿ ಶಾಲೆಯಲ್ಲಿ ಮಹಿಳಾ ದಿನಾಚರಣೆಯನ್ನ ಮಾಡ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಭಾ ಮೇಡಮ್ ಅವರು ಸಹ ಆಗಮಿಸಿದ್ರು. ನಮ್ಮ ಗ್ರಾಮದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಮ್ಮ ಮಹಿಳೆಯರು ಕೊಟ್ಟಿದ್ರು. ಮತ್ತೆ ರಂಗೋಲಿ ಸ್ಪರ್ಧೆಯನ್ನು ಸಹ ಏರ್ಪಡಿಸಿದ್ವಿ. ಅದರಲ್ಲಿ ಎಲ್ಲಾ ಆಕ್ಟಿವಿಟೀಸ್ಗೂ ಸಹ ಮೊದಲನೇ ಬಹುಮಾನ, ಎರಡನೇ ಬಹುಮಾನ, ಮೂರನೇ ಬಹುಮಾನ ಅಂತೇಳಿ ಎಲ್ಲ ಬಹುಮಾನಗಳನ್ನ ಸಹ ವಿತರಣೆ ಮಾಡಿದ್ರು. ಪ್ರತಿಭಾ ಮೇಡಮ್ ಅವರು ನಮ್ಮೊಂದಿಗೆ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟು ಕಾರ್ಯಕ್ರಮವನ್ನ ಯಶಸ್ವಿಯನ್ನಾಗಿ ಮಾಡಿದ್ರು. ಅವರಿಗೆ ನಮ್ಮ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಈ ದೇವನಗುಂದಿ ಗ್ರಾಮ ಪಂಚಾಯತಿ, ಶಿಕ್ಷಣ ಇಲಾಖೆ, ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಯುನೈಟೆಡ್ ವೇ ಸಂಸ್ಥೆ ಸಹಯೋಗದೊಂದಿಗೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಶರತ್ ಬಚ್ಚೇಗೌಡವರ ಧರ್ಮಪತ್ನಿಯವರಾದ ಪ್ರತಿಭಾ ಶರತ್ ಬಚ್ಚೇಗೌಡವರು ಭಾಗವಹಿಸಿದ್ರು. ಇಲ್ಲಿ ಎಲ್ಲಾ 10 ಊರುಗಳಿಂದ ಎಲ್ಲ ಆಟೋಟಗಳನ್ನು ಇಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಎಲ್ಲರಿಗೂ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಹೆಣ್ಣು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಏನು ನನ್ನುಡಿ ಇದೆಯೋ, ಇವತ್ತು ಹೆಣ್ಣು ಎಲ್ಲಾ ರಂಗದಲ್ಲೂ ರಾರಾಜ್ತಾ ಇದ್ದಾರೆ. ಅದು ಹೆಣ್ಮಕ್ಳು ಮುಂದೆ ಬರ್ಬೇಕಂತ ಆಶಯದಿಂದ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ದಯವಿಟ್ಟು ಹೆಣ್ಣಿಗೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಶರತ್ ಬಚ್ಚೇಗೌಡರ ಅನುಪಸ್ಥಿತಿಯಲ್ಲಿ ನಮ್ಮ ಮೇಡಮ್ ಆದ ಪ್ರತಿಭಾ ಗೌಡ ಬಂದಿದ್ರು. ಈ ಕಾರ್ಯಕ್ರಮಕ್ಕೆ ನಾವೊಂದು ಒಂದು ವಾರದಿಂದ ಈ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿ ಪಿಡಿಒರು ಮತ್ತು ನಮ್ಮ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಮೆಂಬರ್ಸು, ನಮ್ಮ ಎಲ್ಲ ಗ್ರಾಮದವರು, ಮುಖಂಡರುಗಳು ಎಲ್ಲ ಸಹಕಾರ ಕೊಟ್ಟಿದ್ರು. ಆ ಸಹಕಾರದಿಂದ ನಮ್ಮ ಇವತ್ತು ಮಹಿಳಾ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯ ಕೊಡ್ತಾ ಇದ್ದೀವಿ. ಡಿ ಹೊಸಳ್ಳಿ ಗ್ರಾಮದಲ್ಲಿ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೂ ನಮ್ಮ ಇಲ್ಲಿ ಆಗಮಿಸಿ ಒಂದು ಒಳ್ಳೆ ರೀತಿಯ ಹಬ್ಬದ ವಾತಾವರಣ ಇವತ್ತಂತೂ ನಮಗಂತೂ ಸೃಷ್ಟಿಯಾಗಿದೆ. ಯಾಕಂದ್ರೆ ಎಷ್ಟೋ ಸಾರಿ ಶ್ರೀಶಕ್ತಿ ಸಂಘದವರು ಬರೀ ಅಂಗನವಾಡಿಯಲ್ಲಿ ಸೀಮಿತವಾಗಿ ಅಲ್ಲಿ ಮಾತ್ರ ನಾವು ಡ್ಯಾನ್ಸ್ ಕಾರ್ಯಕ್ರಮ ಆಗ್ಬೋದು, ಹಾಡಿನ ಕಾರ್ಯಕ್ರಮ ಆಗೋದು ಯಾವುದೋ ಮಾಡ್ತಾ ಇದ್ವಿ. ಇದೇ ಮೊದಲನೇ ಬಾರಿಗೆ ನಮ್ಮ ಡಿ ಹೊಸಳ್ಳಿನಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡಿ ಇಷ್ಟು ಒಂದು ಹಬ್ಬದ ವಾತಾವರಣ ಮತ್ತು ಎಲ್ಲರಿಗೂ ಖುಷಿಯಾಗಿ ಸಂತೋಷ ತಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ದಿನ ನಾವು ಡಿ ಹೊಸಳ್ಳಿ ಗ್ರಾಮದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ವಿ. ಪಂಚಾಯತಿಯ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಅನುಪಸ್ಥಿತಿಯಲ್ಲಿ ಇವತ್ತು ಮೇಡಮ್ ಅವರು ಬಂದಿದ್ರು. ಅವರು ಕೂಡ ತುಂಬಾ ಯಶಸ್ವಿಯಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಹೇಗೆ ಮಹಿಳೆಯರಿಗೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಕೂಡ ಅವರು ತುಂಬಾ ಖುಷಿ ಪಟ್ಟು ಮುಂದಿನ ದಿನಗಳಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ, ಹೋಬಳಿ ಮತ್ತೆ ತಾಲೂಕು ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮ ವ್ಯಾಪ್ತಿಯಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಮುಂದಿನ ದಿನಗಳು ಕೂಡ ಈಗ ಆಲ್ರೆಡಿ 2-3 ವರ್ಷದಿಂದ ನಾವು ಇದನ್ನೇ ಮಹಿಳಾ ದಿನಾಚರಣೆ ನಡ್ಸ್ಕೊಂಡ್ ಬರ್ತಿದ್ದೀವಿ. ಮುಂದಿನ ವರ್ಷದಲ್ಲಿ ಇನ್ನ ಅದ್ದೂರಿಯಾಗಿ ನಡ್ಸ್ಕೊಡ್ತೀವಿ ಅಂತ ಹೇಳ್ತಾ ಈ ವಿಶ್ವ ಮಹಿಳಾ ದಿನಕ್ಕೆ ಎಲ್ಲರಿಗೂ ಅಭಿಸುತ್ತಾ ನಮ್ಮ ಧನ್ಯವಾದ.